ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಈಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಇದನ್ನ ಹುರಿದ್ರೆ ರೊಟ್ಟಿ ಜೊತೆ ಟೇಸ್ಟ್ ಹತ್ತದೆ ಅಂತ ಹೇಳ್ತಾರೆ. ಸೊ ಇದನ್ನು ಹುರಿದು ತಿನ್ನೋಣಂತ್ರಿ. ಇವತ್ತು ನೋಡೋಣ ಹೆಂಗಿರ್ತದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಆ್ಯಂಡ್ ಇವತ್ತು ನಾನು ಪಲ್ಯ ಮಾಡ್ಬೇಕು ಅಂದ್ಕೊಂಡಿರೋದು ಇದು ಇಷ್ಟೇ ಐತಿ, ಒಣಗೋಗೈತಿ. ಆ್ಯಂಡ್ ಇವತ್ತು ನಾವು ಹೀರೆಕಾಯಿ ಪಲ್ಯ ಮಾಡೋಣಂತ್ರಿ. ಇದು ಹಾಫ್ ಮೊನ್ನೆ ಮಾಡಿದ್ದೆ, ಇವಾಗ ಒಂದು ಹಾಫ್ ಮಾಡೋದ್ರ ನಡೀತೈತಿ. ಓಕೆ, 4 ಅದಾವ, ಇದ್ರೊಳಗೆ 2 ತೊಗೊಂಡು ಹೀರೆಕಾಯಿ ಮಾಡೋಣ. ಆ್ಯಂಡ್ ಇದನ್ನು ಹುರಿದು ನೋಡೋಣಂತ್ರಿ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳಿ. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣಂತ್ರಿ. ಈಗ ನೋಡ್ರಿ, ನಾನು ಹೀರೆಕಾಯ್ದು ಮ್ಯಾಗಿಂದು ಸೊಪ್ಪಿ ತೆಕ್ಕೊಳತ್ತೀನಿ. ನೀವು ಮ್ಯಾಗಿಂದು ಸೊಪ್ಪಿ ತೆಗೀರಿ, ಹಂಗೆ ಇಟ್ಟು ಮಾಡಿದ್ರೆ ಅದು ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾವು ಫಸ್ಟಿಗೆ ಸೊಪ್ಪಿ ತೆಕ್ಕೋಬೇಕು. ಸೊಪ್ಪಿ ತೆಗೆದು ಮತ್ತು ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಕಟ್ ಮಾಡಿಕೊಂಡು ಮತ್ತು ಅದ್ರ ಜೊತೆ ನಾವು ಒಂದು ಸ್ವಲ್ಪ ಉಳ್ಳಾಗಡ್ಡಿನೂ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ಈಗ ಪಲ್ಯ ಮಾಡೋದು ಹೆಂಗಂತೇಳಿ ಹೇಳ್ತೀನಿ ಬರ್ರಿ. ನಾನು ಒಂದು ಕಡಾಯಿ ಇಟ್ಕೊಂಡಿನಿ ಸಣ್ಣದು, ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಆಗ್ತೈತಿ, ಬಟ್ ನೋಡ್ಕೊಂಡು ಹಾಕ್ರಿ ನೀವು. ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಬೇಕ್ರಿ. ಇವನು ಸಣ್ಣಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ದು ಸಣ್ಣಗೆ ಉಳ್ಳಾಗಡ್ಡಿ ಹಾಕಿ ಒಂದು ಸ್ವಲ್ಪ ಕರಿಬೇವು ಹಾಕ್ರಿ. ನನ್ನ ಹತ್ರ ಖಾಲಿ ಆಗಿದ್ದು ಕರಿಬೇವು, ಅದಕ್ಕೆ ನಾನು ಕಡ್ಮಿನೇ ಹಾಕೀನಿ. ನಿಮ್ಗೆ ಇತ್ತಂತಂದ್ರೆ ನೀವು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ರಿ ಕರಿಬೇವು. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬೇಕ್ರಿ. ಬೆಳ್ಳುಳ್ಳಿಯಿಂದ ಟೇಸ್ಟ್ ಜಾಸ್ತಿ ಎನ್ಹ್ಯಾನ್ಸ್ ಆಗುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ, ಬಟ್ ಸಣ್ಣಗೆ ಚಂದ ಕುಟ್ರಿ ಆಮೇಲೆ ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ, ಕೆಂಪು ಖಾರ, ಉಪ್ಪು, ಅರಿಶಿನ ಇದನ್ನೆಲ್ಲ ಹಾಕಿ ಎಣ್ಣೆ ಒಳಗೆ ಆ ಮಸಾಲೆ ಎಲ್ಲ ಫ್ರೈ ಆಗಬೇಕ್ರಿ. ಬೇಕಿದ್ರೆ ಸಕ್ಕರೆ ಹಾಕ್ರಿ, ಇಲ್ಲಾಂದ್ರೆ ಬಿಡ್ರಿ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ನಾವು ಕಟ್ ಮಾಡಿಟ್ಕೊಂಡಿದ್ವಲ್ರಿ ಹೀರೆಕಾಯಿ, ಆ ಹೀರೆಕಾಯಿನ ಹಾಕಬೇಕು. ಹೀರೆಕಾಯಿ ಹಾಕಿ ಎಣ್ಣೆ ಒಳಗೆ ಮುಗೈಯೋತನ ನೀಟಾಗಿ ಫ್ರೈ ಮಾಡಬೇಕ್ರಿ. ನಾವು ಫಸ್ಟಿಗೆ ಮಸಾಲೆ ಹಾಕಿವಲ್ಲ, ಅದಕ್ಕೆ ಅದು ಒಂದು ಸ್ವಲ್ಪ ಹೊತ್ತದಂಗೆ ಆತೈತೆ. ಆಮೇಲೆ ಅದಕ್ಕೆ ನಾವು ಒಂಚೂರು ನೀರು ಹಾಕೋಬೇಕು, ಒಂದು ಹನಿ ಹಾಕಿ 1-2 ನಿಮಿಷ ಬಿಟ್ರಿ ಅಂದರೆ ಆ ಮಸಾಲೆ ಜೊತೆ ಎಲ್ಲ ಕುದ್ದು ನೀರು ಅದು ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಮುಚ್ಚಿ ತೆಗೆದಿಡ್ರಿ. ಆಮೇಲೆ ತೆಗೀರಿ, ನೀರೆಲ್ಲ ಹಿಂಗೆ ಹೋಗಿರ್ತವೆ. ಈ ಸದ್ದ ನೀವು ಇನ್ನೂ ಒಂಚೂರು ನೀರು ಹಾಕಬೇಕ್ರಿ. ಅದಕ್ಕಿಂತ ಮುಂಚೆ ಫಸ್ಟಿಗೆ ನಾವು ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕಬೇಕ್ರಿ. ಶೇಂಗಾದ ಪುಡಿ ಹೆಂಗಂತಂದ್ರೆ ಶೇಂಗಾನ ಹುರಿದು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಫುಲ್ ಸಣ್ಣಗೆ ಪೌಡ್ರ್ ಮಾಡಬಾರ್ದು. ನಾ ಇದನ್ನು ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡು ಒಂದು ಡಬ್ಬಿ ಒಳಗೆ ಹಾಕಿ ಏರ್ಟೈಟ್ ಕಂಟೈನರ್ ಒಳಗೆ ಹಾಕಿ ತೆಗೆದಿಟ್ಬಿಟ್ಟಿರ್ತೀನಿ ರೀ. ಸೊ ನಾ ಯಾವಾಗ ಅಡುಗೆ ಮಾಡಬೇಕಾದ್ರೂ ನನಗೆ ಈಸಿಯಾಗಿ ಯೂಸ್ ಆಗ್ತೈತಿ. ಒಂದು ಸ್ವಲ್ಪ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕ್ರಿ. ನಿಮ್ಗೆ ಗ್ರೇವಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಟು ಚೆಂದಾಗಿ ಮ್ಯಾಗ ಮುಚ್ಚಿ ಕುದಿಸ್ತ್ರಿ ಅಂತಂದರೆ ನಿಮ್ಮದು ಹೀರೆಕಾಯಿ ಪಲ್ಯ ರೆಡಿ ಆಗ್ತೈತ್ರಿ. ನಾನಂತೂ ಹೀರೆಕಾಯಿ ಪಲ್ಯ ಯಾವಾಗಲೂ ಹಿಂಗೆ ಮಾಡ್ತೀನಿ. ಈಗ ನೋಡ್ರಿ, ನಾನು ಹೀರೆಕಾಯಿ ಪಲ್ಯ ಮಾಡೋದು ಮುಗ್ದೈತಿ. ಈ ಸದ್ದ ನಾನು ರೈಸ್ ಮಾಡತ್ತೀನಿ. ರೈಸ್ ಮತ್ತು ಚಪಾತಿ ಮಾಡಿದ್ರೆ ಮಧ್ಯಾಹ್ನ ಊಟಕ್ಕೆ ನಡೀತೀನಿ ಅಂಥೇಳಿ ನಾನು ರೈಸ್ ಮಾಡತ್ತೀನಿ. ಮಸಾಲೆ ರೈಸ ಹೆಂಗೆ ಈಸಿ ಒಳಗೆ ಚೆಂದಾಗಿ ಮಾಡೋದು ತೋರಿಸ್ತೀನಿ ಬರ್ರಿ. ಫಸ್ಟಿಗೆ ಒಂದು ಕುಕ್ಕರ್ ಇಟ್ಕೋಬೇಕು. ಅದರೊಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕ್ಕೊಂಡು ಶೇಂಗಾ ಹಾಕೋರಿ. ಶೇಂಗಾ ಒಂದು ಸ್ವಲ್ಪ ಫ್ರೈ ಆಗಬೇಕ್ರಿ. ಹಾಗೆ ಇತ್ತಂದ್ರೆ ಅದು ಟೇಸ್ಟ್ ಅನ್ಸಂಗಿಲ್ಲ. ಆಮೇಲೆ 1-2 ಮೆಣಸಿನ್ಕಾಯಿನ ನಡ್ಬರ್ಕ ಕಟ್ ಮಾಡಿಕೊಂಡು ಸಣ್ಣಗೆ ಹಾಕ್ರಿ. ಉದ್ದುದ್ದು ಕಟ್ ಮಾಡಿಕೊಂಡು ಹಾಕ್ರಿ. ಅದೆಲ್ಲ ಚೆಂದಾಗಿ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರಿ. ಅಂದ್ರೆ ಖಾರ ಬಿಟ್ಕೊತೈತಿ, ಇಲ್ಲಾಂದ್ರೆ ಅದೇನು ಖಾರ ಬಿಟ್ಕೊಳ್ಳೋದೇ ಇಲ್ಲ. ಆಮೇಲೆ ನಾವು ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಬೇಕ್ರಿ. ಈ ಉಳ್ಳಾಗಡ್ಡಿನ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಸಣ್ಣಗೆ ಕಟ್ ಮಾಡಿದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕೆ ನೀವು ಒಂದು ಸ್ವಲ್ಪ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೊರಿ ಮತ್ತು ತೆಳ್ಳಗಿರಬೇಕು. ಇದನ್ನು ಉಳ್ಳಾಗಡ್ಡಿ ಹಾಕ್ಕೊಂಡು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಬೇಕಿದ್ರೆ ಬಟಾಟಿನೂ ಹಾಕೋರಿ. ನಾನು ಬಟಾಟಿ ಹಾಕೊಳ್ಳಿಲ್ಲ ಅನ್ಸತ್ತೆ ಇವತ್ತು, ನೆನಪಾರ್ದೆ. ಬಟಾಟಿ ಹಾಕಿದ್ರೂ ಟೇಸ್ಟಿ ಆಗ್ತೈತಿ. ಮತ್ತು ಇದು ಫ್ರೈ ಆದ್ಮ್ಯಾಗ ನಾನು ಇಲ್ಲೊಂದು ಸ್ವಲ್ಪ ಗಜ್ರಿ ಹಾಕ್ಕೊಳತ್ತೀನಿ ರೀ. ಗಜ್ರಿ ಹಾಕೋಬೋದು, ಬೀನ್ಸ್ ಹಾಕೋಬೋದು, ಬಟಾಟಿ ಹಾಕೋಬೋದು, ನಿಮ್ಗೆ ಏನೇನು ಇಷ್ಟ ಆಗ್ತದಲ್ರಿ, ಬಟಾಣಿ ಎಲ್ಲ ವೆಜಿಟೇಬಲ್ಸ್ನು ಹಾಕೋಬೋದು. ಒಂಥರ ಟೇಸ್ಟ್ ಚೆನ್ನಾಗಿರ್ತೈತಿ. ನಾ ಇವತ್ತು ಬರೀ ಗಜ್ರಿ ಹಾಕ್ಕೊಳತ್ತೀನಿ. ಗಜ್ರಿ ಸ್ವಲ್ಪ ಸಣ್ಣನೇ ಕಟ್ ಮಾಡೀನಿ. ಸಣ್ಣಗೆ ಕಟ್ ಮಾಡಿಬಿಟ್ಟು ಗಜ್ರಿ ಹಾಕ್ಕೊಂಡೀನಿ ರೀ. ಇವನು ಫ್ರೈ ಆಗಬೇಕು ಎಣ್ಣೆ ಒಳಗೆ. ಹಾಗೆ ಇದು ಅಂತಂದರೆ ಚೆಂದ ಅನ್ಸಂಗಿಲ್ಲ ಅಂಥೇಳಿ ಒಂದು ಸ್ವಲ್ಪ ಚೆಂದಾಗಿ ಫ್ರೈ ಮಾಡ್ಕೊರಿ. ನಾನು ಇಲ್ಲಿ ಕರಿಬೇವು ಹಾಕ್ಕೊಳ್ಳೋದು ನೆನಪಾರಿದ್ದೆ ರೀ. ಅದಕ್ಕೆ ನಾನು ಈ ಸದ್ದ ಕರಿಬೇವು ಹಾಕ್ಕೊಳತ್ತೀನಿ ನೋಡ್ರಿ. ನೀವು ಫಸ್ಟಿಗೆ ಹಾಕೋಬೇಕ್ರಿ. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇನ್ನೂ ಒಂದು ಸತ ಮಿಕ್ಸ್ ಮಾಡ್ಕೊರಿ. ನೀಟಾಗಿ ಎಲ್ಲನೂ ಮಸಾಲೆಗಳು ಮಿಕ್ಸ್ ಆಗಬೇಕ್ರಿ ಮತ್ತು ಚೆಂದಾಗಿ ಫ್ರೈ ಆಗಬೇಕ್ರಿ. ಫ್ರೈ ಆಗ್ಲಾರ್ದೇ ಹಾಗೆ ಒಮ್ಮೆ ನೀರು ಹಾಕ್ಕೊಂಡು ಇದು ಮಾಡ್ಕೋಬೇಡ್ರಿ. ಇದು ಆದ್ಮೇಲೆ ನಾವು ಇದಕ್ಕೆ ಸ್ಪೈಸಸ್ ಹಾಕಬೇಕು. ಏನೇನು ಸ್ಪೈಸಸ್ ಹಾಕ್ಬೇಕಂತ ನಾನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೊಮೆಟೊ ಹಾಕೋರಿ. ಇಷ್ಟ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ನಾನಿಲ್ಲಿ 1 ಟೊಮೆಟೊ ಹಾಕ್ಕೊಂಡಿನಿ. ಆ್ಯಂಡ್ ಮತ್ತು ನಿಮ್ಗೆ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಿತ್ತು ಅಂತಂದ್ರೆ ಹಾಕೋಬೋದು, ಬಟ್ ಹಾಕ್ಕೊಂಡಿಲ್ಲ ನಾನು. ಹೀಗೆ ಹಾಕೊಳ್ಳಾರ್ದೇ ನೀವು ಇಷ್ಟೇ ಹಾಕಿ ಮಾಡಿದ್ರೂ ಭಾರಿ ಚಂದ ಆಗ್ತೈತ್ರಿ. ಗಜ್ಜರಿ ಬೇಕಾದರೂ ಸ್ಕಿಪ್ ಮಾಡಿಕೊಡ್ರಿ. ಬರೀ ಉಳ್ಳಾಗಡ್ಡಿ, ಟೊಮ್ಯಾಟೊ ಮತ್ತು ಮೆಣ್ಸಿನ್ಕಾಯಿ, ಕರಿಬೇವಿಂದನೇ ನಿಮ್ಗೆ ಒಂದು ಟೇಸ್ಟ್ ಬರ್ತೈತಿ. ಭಾರಿ ಮಸ್ತ್ ಇರ್ತೈತ್ರಿ. ಆ ಫ್ಲೇವರ ಎನ್ಹೆನ್ಸ್ ಆಗಿರ್ತೈತಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ ಆ್ಯಂಡ್ ಇವನ್ ಅರಿಶಿನ ಹಾಕ್ಕೊಂಡಿನಿ ರೀ. ಅರಿಶಿನ ಹಾಕ್ಕೊಳ್ಳಿಲ್ಲ ಅಂತಂದರೆ ಅದು ಒಂದು ವೈಟ್ ಕ್ರೀಮ್ ಕಲರ್ ಒಳಗೆ ಬರುತ್ತೆ ರೈಸ್. ಅರಿಶಿನ ಹಾಕ್ಕೊಂಡ್ರೆ ಯೆಲ್ಲೋ ಕಲರ್ ಒಳಗೆ ಬರುತ್ತೆ. ನಾನು ಅರಿಶಿನ ಹಾಕ್ಕೊಂಡಿನಿ, ನೀವು ಬೇಕಿದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ಖಾರ ಎಷ್ಟು ಬೇಕು, ಈಗ ಆಲ್ರೆಡಿ ಹಾಕಿದ್ದೆ ನಾನು 2 ಮೆಣ್ಸಿನ್ಕಾಯಿ, ಅಂದರೂ ಸುಮ್ಮನೆ ಹಾಫ್ ಸ್ಪೂನು ಹಾಕಿಲ್ಲ, ಅದಕ್ಕಿಂತ ಕಡಿಮೆನೇ ಖಾರ ಹಾಕಿನಿ. ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋರಿ. ಬೇಕಿದ್ರೆ ಸಕ್ಕರೆ ಹಾಕೋರಿ, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ದ್ಯಾಟ್. ನೆಕ್ಸ್ಟ್ ನಾವು ಇದು ಎಲ್ಲ ಮಸಾಲ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು. 1 ಗ್ಲಾಸ್ ತೊಗೊತಿದ್ರಂದ್ರೆ 2 ಗ್ಲಾಸ್ ನೀರು ಹಾಕ್ರಿ, ಇಲ್ಲಾಂದರೆ 2.5 ಹಾಕ್ರಿ. ನಾನಿಲ್ಲಿ 1 ಕಪ್ ಮಾಡತ್ತೀನಿ. ಜಸ್ಟ್ 1 ಕಪ್ಪಿಗೆ ಟೀ ಕುಡಿಯೋ ಕಪ್ ಇದು ನಮ್ಮದು. ಈ ಟೀ ಕುಡಿಯೋ ಕಪ್ ಒಳಗೆ 2 ಗ್ಲಾಸ್ ನೀರು ಹಾಕೋತೀನಿ. ಅದಕ್ಕಿಂತ ಜಾಸ್ತಿ ಹಾಕೋತೀನಿ. ಅದಕ್ಕೆ 1 ಕಪ್ ತೊಳೆದಿರೋ ಅಕ್ಕಿ ಹಾಕ್ಕೊಂಡು ಮ್ಯಾಗ್ ಲಿಡ್ ಕ್ಲೋಸ್ ಮಾಡಿದ್ರೆ ನಮ್ಮದು ಮಸ್ತಾಗಿರುವಂಥ ರೈಸು ರೆಡಿಯಾಗಿರ್ತೈತ್ರಿ. ನೀವು ಒಂದು ಸತ ಮಾಡಿ ನೋಡಿರಿ, ಭಾರಿ ಅಂದರೆ ಭಾರಿ ಚಂದ ಇರ್ತೈತಿ. ಓಕೆ, ಇದು ಹಾಗಲಕಾಯಿ ಮಾಡಿದ್ದೆ ರೀ. ಕಹಿ ಇರ್ತೈತಿ, ಬಟ್ ನಂಗೆ ಇದು ಅಷ್ಟು ಮಾಡೋಕ್ಕೆ ಬರಲಿಲ್ಲ. ನಮ್ಮ ಮನ್ಯಾಗ ಕೇಳಿ ಮಾಡಿದ್ದೆ, ಬಟ್ ಅಂದರೂ ಬರಲಿಲ್ಲ. ಇಲ್ಲ ನನ್ನ ಹಸ್ಬೆಂಡ್ ಅದನ್ನು ಕ್ಲೀನ್ ಮಾಡಿ ಕೊಡತ್ತಿದ್ರು, ಬಟ್ ಕೈ ಬಂದಿತ್ತು. ಅದಕ್ಕೆ ನಾನು ಇನ್ನೊಂದು ಸತ ಟ್ರೈ ಮಾಡ್ತೀನಿ. ನೀಟಾಗಿ ಬಂತಂದ್ರೆ ನಿಮ್ಗೂ ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹೇಳ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ ಹೇಳಿ. ಇದು ನಮ್ಮದು ಇವತ್ತಿಂದು ಊಟದ ಪ್ಲೇಟ್ ಈ ಥರ ಐತೆ ನೋಡಿರಿ. ಇದು ಫುಲ್ ಹೆಲ್ದಿ ರೀ, ಬಟ್ ರೈಸ ಒಂದು ಸ್ವಲ್ಪ ಕಡಿಮೆ ತೊಗೊಂಡ್ರಿ ಅಂತಂದರೆ ಎಲ್ಲ ಫೈಬರು, ಪ್ರೋಟೀನು ಎಲ್ಲ ಸಿಗುತ್ತೆ ನಿಮ್ಗೆ. ಇಷ್ಟ ಆಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video. Bye.